ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಜೈ, ಶಾಸ್ತ್ರಿಗಳನ್ನ ಕಾರಾಸ್ತ್ರ ಬಿಡ್ಬಾ. ಸರಿ ಡ್ಯಾಡ್. ಜೈ, ನೀನಿರು, ನಾನು ಇವ್ರನ್ನ ಕಳಿಸ್ಬರ್ತೀನಿ. ಓಕೆ, ನೀವ್ ಬನ್ನಿ. ದೇವ್ರೆ, ಆಟ ಅಡ್ಡ ಇಟ್ಕೊಂಡು ರೂಪಾ ಮೇಡಮ್ ಇಂದ ಶಾಪದ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ಅವರು ಹೇಗೋ ತಪ್ಪಿಸ್ಕೊಂಡ್ರು. ಯಾವ್ದಾದ್ರೂ ರೀತಿಲಿ ಆ ಶಾಪದ ಬಗ್ಗೆ ನಂಗೆ ಗೊತ್ತಾಗೋ ಹಾಗೆ ಮಾಡೋ ದೇವ್ರೆ. ಮೇಡಮ್ ಯಾಕೆ ಶಾಸ್ತ್ರಿಗಳ ಹಿಂದೆ ಹೋಗ್ತಿದಾರಲ್ಲ? ಶಾಸ್ತ್ರಿಗಳೇ, ಒಂದ್ ನಿಮಿಷ. ನೀವು ಪದೇ ಪದೇ ಇಲ್ಲಿಗೆ ಬರಬೇಡಿ. ಯಾಕಮ್ಮ, ನನ್ನ ನೋಡಿದ್ರೆ ನಿಮ್ಗೆ ಶಾಪ ನೆನಪಿಗೆ ಬರುತ್ತಾ? ನೆನ್ಪಾಗೋದಲ್ಲ, ಚುಚ್ಚತ್ತೆ. ನಾನು ನಿಶ್ಚಿತಾರ್ಥ ದಿನವೇ ಎಚ್ಚರಿಕೆ ಕೊಟ್ಟಿದ್ದೆ, ಆದರೆ ನೀವು ಅದನ್ನು ಕೇಳದೆ ಮದ್ವೆನೂ ಮಾಡಿದ್ರಿ. ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರಲಿಲ್ವೋ, ಇಲ್ಲ ಶಾಪನ ಮೀರಿ ನಿಮ್ಮ ಮಗಳು ಮೃತ್ಯು ಜಯಿಸ್ತಾಳೆ ಅಂತ ನಂಬಿದ್ರೋ ನನಗೆ ಗೊತ್ತಿಲ್ಲ. ಶಾಪ ದೂರ ಆದರೆ ಮೊಟ್ಟ ಮೊದಲಿಗೆ ಸಂತೋಷ ಪಡುವನು ನಾನಮ್ಮ. ಆದರೆ ಶಾಪ ಇನ್ನೂ ಇದ್ದರೆ ಮಾತ್ರ ಒದ್ದಾಡೋದು ನೀವು ಮತ್ತು ನಿಮ್ಮ ಮಗಳು. ಶಾಪ ಇದೆಯೋ ಇಲ್ವೋ, ಈಗಾಗಲೇ ಅದರ ಸೂಚನೆನ ನೀವು ನೋಡಿರ್ತೀರ. ಈಗ ನಾನು ಬಂದಿದ್ದು ಕೂಡ ನಿಮಗೆ ಎಚ್ಚರಿಕೆ ಕೊಡೋದಿಕ್ಕೆ ಹೊರತು ನಿಮ್ಮನ್ನ ಭಯಪಡಿಸೋದಿಕ್ಕಲ್ಲ. ಈಗ ನೀವು ಏನಕ್ಕೆ ಬಂದಿದ್ರು, ಇನ್ಮೇಲೆ ಇಲ್ಲಿಗೆ ಬರೋ ಅಗತ್ಯ ಇಲ್ಲ. ಯಾಕೆ ಮೇಡಮ್ ಶಾಸ್ತ್ರಿಗಳಿಗೆ ಬರಬೇಡಿ ಅಂತಿದ್ದಾರೆ? ನೀವು ಪದೇ ಪದೇ ಬರೋದ್ರಿಂದ ಗೊತ್ತಿಲ್ಲದೆ ಇರೋರ್ಗೂ ಕೂಡ ಎಲ್ಲ ಗೊತ್ತಾಗತ್ತೆ. ಗೊತ್ತಿಲ್ಲದವರಿಗೆ ಗೊತ್ತಾಗೋದು ಅಂದ್ರೆ ಆ ಶಾಪದ ಬಗ್ಗೆನಾ? ಅಂದ್ರೆ ಈ ಶಾಸ್ತ್ರಿಗಳಿಗೂ ಆ ಶಾಪದ ಬಗ್ಗೆ ಗೊತ್ತಾ? ನೋಡಿ, ನಿಮಗ್ ಗೊತ್ತಿರೋ ನಿಜಾನ ನಿಮ್ ಜೊತೆಗೆ ಸಮಾಧಿ ಮಾಡ್ಕೊಳ್ಳಿ. ಇನ್ಯಾರಿಗೂ ಹೇಳ್ಬೇಡಿ. ಒಳ್ಳೆ ವಿಷಯನ 4 ಜನಕ್ಕೆ ಹಂಚ್ಕೋಬೇಕೆ ಹೊರತು ಈ ರೀತಿ ಡೇಂಜರಸ್ ವಿಷಯನ ರಹಸ್ಯವಾಗೇ ಇಟ್ಕೊಳ್ಬೇಕು. ಅಂದ್ರೆ ಈ ಶಾಸ್ತ್ರಿಗಳಿಗೂ ಶಾಪದ ಬಗ್ಗೆ ಗೊತ್ತಾ? ಮತ್ತೆ ಯಾರಿಗೂ ಹೇಳ್ಬೇಡಿ ಅಂತ ಮೇಡಮ್ ಹೇಳ್ತಿದಾರಂದ್ರೆ ನನಗೂ ಹೇಳ್ಬೇಡಿ ಅಂತನಾ? ಮತ್ತೆ ಹೇಳ್ತಿದ್ದೀನಿ, ದಯವಿಟ್ಟು ಈ ವಿಷಯನ ನೀವು ಇಲ್ಲಿಗೆ ಮರ್ತ್ಬಿಡಿ. ಮತ್ಯಾರಿಗೂ ಹೇಳ್ಬೇಡಿ. ಕೊನೆಗೆ ನನ್ನ ಮಗಳೇ ಬಂದು ಕೇಳಿದ್ರು ಸರಿ, ಹೇಳ್ಬೇಡಿ. ನಿಮ್ಮ ಭಯ ನಂಗೆ ಅರ್ಥ ಆಯ್ತಮ್ಮ. ಆದರೆ ಹೀಗೆ ಹೆದರೋ ಬದಲು ಹುಷಾರಾಗಿದ್ರೆ ಒಳ್ಳೆಯದು. ಆಯ್ತಮ್ಮ, ಇನ್ಮೇಲೆ ಅಮ್ಮವ್ರನ್ನು ಬಿಟ್ಟು ದೇವಿಪುರದ ಸರಹದ್ದನ್ನು ದಾಟಲ್ಲ ಅಂತ ಮಾತು ಕೊಡ್ತೀನಿ. ಅಂದ್ರೆ ಶಾಸ್ತ್ರಿಗಳನ್ನ ಕೇಳಿ ನಾನು ಶಾಪದ ಬಗ್ಗೆ ತಿಳ್ಕೊತೀನಿ ಅಂತ ಮೇಡಮ್ ಹೆದರ್ತಿದ್ದಾರೆ ಅಂತಾಯ್ತು. ಅವರನ್ನ ಕೇಳಿದ್ರೆ ಎಲ್ಲ ಗೊತ್ತಾಗತ್ತೆ.
ತಿಳ್ಕೊತೀನಿ. ಮತ್ತೆ ಹೇಳ್ತಿದ್ದೀನಿ, ದಯವಿಟ್ಟು ಈ ವಿಷಯನ ನೀವು ಇಲ್ಲಿಗೆ ಮರ್ತ್ಬಿಡಿ. ಮತ್ಯಾರಿಗೂ ಹೇಳ್ಬೇಡಿ. ಕೊನೆಗೆ ನನ್ ಮಗಳೇ ಬಂದು ಕೇಳಿದ್ರು ಸರಿ, ಹೇಳ್ಬೇಡಿ. ಪ್ರಾಪ್ತಿ ಎಷ್ಟೋ ಫಲ ಏನೋ ಈ ಉಸಿರು ನಿಂತೋಗೋ ಸಮಯದ ಒಳಗೆ ಅದನ್ನು ತಿಳ್ಕೋಬೇಕಮ್ಮ. ದೇವಿಪುರಕ್ಕೆ ಹೋಗಿ ಶಾಸ್ತ್ರಿಗಳನ್ನ ನೋಡಿದ್ರೆ ಈ ಗುಟ್ಟೇನು ಗೊತ್ತಾಗತ್ತೆ. ಆದ್ರೆ ಊರಿಗೆ ಹೋಗೋದು ಹೇಗೆ? ಅಜ್ಜಿ, ಅತ್ತೆ, ಮಾವ, ಚಿಕ್ಕಮ್ಮ, ಚಿಕ್ಕಪ್ಪ, ಎಲ್ರು ಬನ್ನಿ. ವಾಟ್ ಹ್ಯಾಪನ್ ನಿತ್ಯ? ನಮ್ ಫ್ಯಾಮಿಲಿ ಎಲ್ಲಾರ ಮುಂದೆ ಒಂದು ಪರ್ಸನಲ್ ವಿಷಯ ಮಾತಾಡ್ಬೇಕು. ಬೇಡದಿರೋ ಟೈಮಲ್ಲಿ ಬಂದಿದ್ದೀನಿ ಅನ್ಸುತ್ತೆ. ನಾಣಿ ಅವ್ರೆ, ಮೇಡಮ್ ಹೋಗ್ತಿದ್ದೀರಲ್ಲ? ಅಂದ್ರೆ ಮೇಡಮ್, ನೀವೇನೋ ಪರ್ಸನಲ್ ಮ್ಯಾಟರ್. ಆ ಮ್ಯಾಟರ್ ಅಲ್ಲಿ ನೀವು ಕೂಡ ಇರ್ಬೇಕು. ಏನಾಯ್ತು ನಾಣಿ? ಯಾಕೆ ಅಳ್ತಿದ್ಯಾ? ಇದು ಅಳು ಅಲ್ಲ ಸರ್, ಆನಂದ ಬಾಷ್ಪ. ನಿಮ್ ಕುಟುಂಬದಲ್ಲಿ ನನ್ನೂ ಕೂಡ ಮೆಂಬರ್ ಅಂದ್ಕೊಂಡಿದ್ಕೆ ತುಂಬಾ ಸಂತೋಷ ಆಗ್ತಿದೆ ಸರ್, ತುಂಬಾ ಸಂತೋಷ ಆಗ್ತಿದೆ. ಇವನು ಓವರ್ ಆಕ್ಟಿಂಗು. ಅದೆಲ್ಲ ಸರಿ, ವಿಷಯ ಏನು ಅಂತ ಹೇಳಮ್ಮ. ಈ ಮನೆ ಕೀಸ್ ನನಗ್ ಬೇಡ. ಏನಾಯ್ತಮ್ಮ? ಇನ್ ಇದನ್ನ ನಾನು ಇಟ್ಕೊಳ್ಳಲ್ಲ ಅಜ್ಜಿ. ಯಾಕಮ್ಮ? ಅದನ್ನ ಇಟ್ಕೊಳ್ಳೋ ಅರ್ಹತೆ ಇನ್ನೂ ನನಗ್ ಬಂದಿಲ್ಲ ಅನ್ನಿಸ್ತಿದೆ. ಹಾಗಂತ ಯಾರಂದ್ರಮ್ಮ? ಯಾರು ಹೇಳಿಲ್ಲ ಮಾವ, ಆದ್ರೆ ನನಗೆ ಅರ್ಥ ಆಯ್ತು. ಹಾಗೆ ಅರ್ಥ ಮಾಡ್ಕೊಂಡೆ? ತುಂಬಾ ಕಾರಣ ಇದೆ, ಹೇಳ್ತೀನಿ. ನಮ್ ಮದ್ವೆ ಆಗಿದ್ಯಾ ಇಲ್ವಾ? ಆಗಿದೆ. ನಾವ್ ಸಂಸಾರ ಮಾಡ್ತಿದೀವಾ ಇಲ್ವಾ? ಅದೊಂದೇ ಕಡಿಮೆ. ಮಾಡ್ತಾ ಇದೀವಿ, ಸೂಪರ್ ಆಗಿ ಮಾಡ್ತಾ ಇದೀವಿ. ಅಜ್ಜಿ, ಯಾವತ್ತಾದ್ರೂ ನಿಮ್ ಮನ್ಸಿಗೆ ನೋವು ಕೊಟ್ಟಿದ್ದೀನಾ? ಇಲ್ಲಮ್ಮ. ಮಾವ, ಯಾವತ್ತಾದ್ರೂ ನಿಮ್ ಹತ್ರ ಗೌರವ ಇಲ್ದೆ ನಡ್ಕೊಂಡ? ಅತ್ತೆ, ನಿಮ್ ಗೌರವಕ್ಕೆ ನಾನ್ ಯಾವತ್ತಾದ್ರೂ ಕಡಿಮೆ ಮಾಡಿದ್ದೀನಾ? ನೀನ್ ನನ್ ಬಂಗಾರದಂಥ ಸೊಸೆನಮ್ಮ. ಚಿಕ್ಕಮ್ಮ, ಚಿಕ್ಕಪ್ಪ, ನಿಮ್ಗೆ ಯಾವತ್ತಾದ್ರೂ ಏನಾದ್ರೂ ಕಡಿಮೆ ಮಾಡಿದ್ದೀನಾ? ಅಯ್ಯೋ ಇಲ್ಲಮ್ಮ, ಎಲ್ಲ ಯಾವಾಗ್ಲೂ ಜಾಸ್ತಿನೇ ಕೊಡ್ತೀಯಾ. ಮತ್ತೆ ನಮ್ ಸ್ವಪ್ನಗಿಂತ ತುಂಬಾ ಚೆನ್ನಾಗಿ ನೋಡ್ಕೋತೀಯಮ್ಮ. ನಾಣಿ ಅವ್ರೆ, ಮೇಡಮ್, ಯಾವತ್ತಾದ್ರೂ ನಿಮ್ಮನ್ನ ಕೆಲ್ಸದವ್ರಾಗೆ ಪಿ ಆಗೆ ನೋಡಿದ್ದೀನಾ? ಅಯ್ಯೋ ಇಲ್ಲ ಮೇಡಮ್, ನನ್ನ ಯಾವತ್ತೂ ನೀವು ಈ ಮನೇಲಿ ಒಬ್ಬನಾಗೆ ನೋಡಿದ್ದೀರಿ. ಜೈ ಜೊತೆ ನನ್ ಮದ್ವೆ ಆಗ್ತಿದ್ದ ಹಾಗೆ, ಸೊಸೆಯಾಗಿ ಮನೆಗ್ ನಾನು ಕಾಲಿಡ್ತಿದ್ದ ಹಾಗೆ ನನ್ ಕೈಯಲ್ಲೇ ಬೀಗದ ಕೈ ಕೊಟ್ಟು ಈ ಮನೆ ಜವಾಬ್ದಾರಿ ಎಲ್ಲ ನನ್ಗೆ ಕೊಟ್ಟಿದ್ದೀರಾ. ಆಗಿಂದ ನನ್ ಜವಾಬ್ದಾರಿ ನಾನ್ ಮಾಡ್ತಾ ಬಂದೆ. ಆದ್ರೆ ಅಂದ್ರೆ ಏನಮ್ಮ? ನನ್ ಗೌರವ ನೀವು ಉಳ್ಸಿದ್ರಾ? ನಾವೇನ್ ಮಾಡಿದ್ವಮ್ಮ?
ನನ್ ಮರ್ಯಾದೆ ಕಾಪಾಡಿದ್ರಾ? ನಾವ್ ಏನ್ ಮಾಡಿದ್ವಿ ಅಂತ ಹೇಳಮ್ಮ. ಈ ಮನೆ ಸೊಸೆಯಾಗಿ ನನ್ಗೆ ಬೆಲೆ ಕೊಟ್ರಾ? ಇಲ್ಲೋಡು, ನಮ್ಗೇನು ಗೊತ್ತಿಲ್ಲ. ನೀನ್ ಸುಮ್ನೆ ನಮ್ಮ ಮೇಲೆ ಆರೋಪ ಮಾಡ್ಬೇಡ. ಹೌದು ನಾವ್ ಯಾರ ತಂಟೆಗೂ ಹೋಗಿಲ್ಲ. ಕುಂಬಳು ಕೈ ಕಳ್ಳ ಯಾರು ಅಂದ್ರೆ ಭುಜ ತಡ್ಕೋತಾ ಇದಾರಲ್ಲ ಇವರು. ನಿಂಗೆ ಯಾರಾದ್ರೂ ಏನಾದ್ರೂ ಮಾಡಿದ್ರೆ ಹೇಳು ನಿತ್ಯ. ಹೇಳ್ತೀನಿ ರೀ, ಅದನ್ನ ಹೇಳೋದಕ್ಕೆ ನಿಮ್ಮನ್ನೆಲ್ಲ ಇಲ್ಲಿ ಕರೆದಿದ್ದು. ನಾನು ಈ ಮನೆ ಸೊಸೆಯಾಗಿ ಈ ಮನೆ ಆದಾಯ ಖರ್ಚೆಲ್ಲ ತಿಳ್ಕೊಬೇಕಾದ ಅಗತ್ಯ ನನಗಿದ್ಯಾ ಇಲ್ವಾ? ಖಂಡಿತ ಇದೆಯಮ್ಮ. ಇಲ್ಲಿ ನಮ್ಗೆ ಎಷ್ಟು ಕಂಪನಿ ಇದೆ, ಎಷ್ಟು ಜನ ವರ್ಕರ್ಸ್ ಇದ್ದಾರೆ, ಎಷ್ಟು ಲಾಭ ಬರುತ್ತೆ, ಸ್ಯಾಲ್ರಿ ಎಷ್ಟು ಕೊಡ್ತೀವಿ, ಇದೆಲ್ಲ ನನಗೆ ಗೊತ್ತಾಗ್ಬೇಕಾ ಬೇಡ್ವಾ? ಗೊತ್ತಾಗ್ಬೇಕಮ್ಮ. ಸರಿ, ಈ ಲೆಕ್ಕ ಎಲ್ಲ ಪಕ್ಕಕ್ಕಿಡಿ. ಇದೇ ಊರಲ್ಲಿರೋದ್ರಿಂದ ಯಾವತ್ತಾದ್ರೂ ತಿಳ್ಕೊತೀನಿ. ಆದ್ರೆ ದೇವಿಪುರದ ಲೆಕ್ಕದ ವಿಷಯ ಏನು? ಅಲ್ಲಿ ಲೆಕ್ಕ ಏನಿದೆಯಮ್ಮ? ಭತ್ತದ ಗದ್ದೆ, ತೆಂಗು, ಮಾವಿನ ತೋಟ, ಹಲ್ಸು, ಬಾಳೆ, ಅಡಿಕೆ ಎಕ್ಸೆಟ್ರಾ 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 ಇದೆಲ್ಲ ಅತ್ತೆ. ಅದ್ರ ಆದಾಯ ಏನು, ನಷ್ಟ ಏನು ಅಂತ ನನ್ಗೂ ಗೊತ್ತಿರ್ಬೇಕಲ್ಲ. ಆ ಲೆಕ್ಕ ಎಲ್ಲ ನಾನಿಗ್ ಗೊತ್ತು. ಏನ್ ನಾಣಿ ಅವ್ರೆ, ನೀವ್ ನಂಗೆ ಯಾವತ್ತೂ ಹೇಳಲಿಲ್ಲ. ಅಂದ್ರೆ ನೀವ್ ಹಿಂಗ್ ಕೇಳ್ತೀರಂತ ಅನ್ಕೊಂಡಿರ್ಲಿಲ್ಲ ಮೇಡಮ್. ಕೇಳಿದ್ರೇನೆ ಹೇಳ್ತೀರಾ? ಸಾರಿ ಮೇಡಮ್, ಈಗ್ಲೇ ಆ ಲೆಕ್ಕ ಹೇಳ್ತೀನಿ. ಬೇಕಾಗಿಲ್ಲ. ನಾನು ಆಲ್ರೆಡಿ ತಿಳ್ಕೊಂಡಿದ್ದೀನಿ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಲಾಭದಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ಕಾರಣ ಏನು? ಆಗ ಖರ್ಚು ಕಡಿಮೆ, ಲಾಭ ಹೆಚ್ಚು. ಈಗ ಲಾಭ ಕಡಿಮೆ, ಖರ್ಚು ಹೆಚ್ಚಾಗಿದೆ. ಯಾಕೆ? ನಮ್ ತೋಟದಲ್ಲಿ ಬೆಳೆ ಕಡಿಮೆ ಆಯ್ತಾ? ಮಾರ್ಕೆಟ್ ಅಲ್ಲಿ ಬೆಲೆ ಕಡಿಮೆ ಆಯ್ತಾ? ಇಲ್ಲ ನಿಮ್ ವಿಶ್ವಾಸ ಕಡಿಮೆ ಆಯ್ತಾ? ಮೇಡಮ್, ಹೇಳಿ ನಾಣಿ ಅವ್ರೆ, ಮದ್ವೆ ಕೆಲ್ಸದ ಮಧ್ಯ ಯಾರು ನೋಡ್ಲಿಲ್ಲ ಅಂತ ನಿಮ್ ಕೈ ಚಳಕ ಏನಾದ್ರೂ ತೋರಿಸಿದ್ರಾ? ಏನ್ ಮಾತಾಡ್ತಿದ್ದೀರಾ ಮೇಡಮ್? ಬೆಳೆಲಿ ಲಾಭ ಬಂದ್ರೆ ಆ ದುಡ್ಡನ್ನ ನಾನ್ ನುಂಗಿ ನಷ್ಟ ತೋರಿಸ್ತೀನಿ ಅಂತಿದ್ದೀರಾ? ನನ್ ಪ್ರಾಣ ಹೋದ್ರೂ ಆ ಕೆಲಸ ಮಾಡಲ್ಲ ಮೇಡಮ್. ನಂಬಿಕೆಗೆ ಮತ್ತೊಂದು ಹೆಸರೇ ಈ ನಾಣಿ ಮೇಡಮ್. ನಂದು ವಿಶ್ವಾಸ ಅಲ್ಲ, ಅದಕ್ಕೂ ಮೇಲೆ. ಸರ್, ಸಾರು ರಾಮ ಆದ್ರೆ ನಾನು ಹನುಮಂತ ಮೇಡಮ್. ಸಾರು ದುರ್ಯೋಧನ ಆದ್ರೆ ನಾನು ಕರ್ಣ ಮೇಡಮ್. ಸಾರು ಶ್ರೀಕೃಷ್ಣ ದೇವರಾಯ ಆದ್ರೆ ನಾನು ತಿಮ್ಮರಸ ಮೇಡಮ್. ಸಾರು ವಿಷ್ಣುವರ್ಧನ್ ಆದ್ರೆ ನಾನು ಅಂಬರೀಷ್ ಮೇಡಮ್. ಅಂತ ನನ್ನ ನೀವು ಅವಮಾನ ಮಾಡ್ತೀರಾ? ನೀವು ಮಾಡದೇ ಇದ್ರೆ ರೈತರು ಮೋಸ ಮಾಡಿದ್ರು ಅಂತೀರಾ? ಅವರಿಗೆ ವ್ಯವಸಾಯ ಒಂದೇ ಗೊತ್ತು ಮೇಡಮ್, ಮೋಸ ಗೊತ್ತಿಲ್ಲ. ನೀವು ಮಾಡ್ಲಿಲ್ಲ, ಅವರಿಗೂ ಗೊತ್ತಿಲ್ಲ. ಮತ್ತೆ ನಷ್ಟ ಹೇಗ್ ಬಂತು? ಎಲ್ರೂ ಸಸ್ಯಾಹಾರಿನೇ, ಆದ್ರೆ ಕುರಿ ಮಂದೆ ಮಾಯ ಆಯ್ತಂತೆ. ನೀವ್ ಹೇಳಿದ್ದು ಹಾಗಿದೆ. ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಮೇಡಮ್, ನನ್ ಗುಂಡಿಗೆ ಸೀಳಿ ತೋರಿಸಿದ್ರು ಅದರಲ್ಲಿ ಸಾರ್ ಇರ್ತಾರೆ ಹೊರತು ಸ್ವಾರ್ಥ ಇರಲ್ಲ ಮೇಡಮ್, ಇರಲ್ಲ. ಹಾ, ನಿಮ್ಗೆ ಓಪನ್ ಹಾರ್ಟ್ ಸರ್ಜರಿ ಮಾಡೋಕೆ ನಾನೇನು ಡಾಕ್ಟರ್ ಅಲ್ಲ ನಾಣಿ ಅವ್ರೆ.
ನನ್ಗೆ ಆ ದೇವಿಪುರದ ಲೆಕ್ಕ ಗೊತ್ತಾಗ್ಬೇಕು. ಎಲ್ಲಿ ಏನಾಗಿದೆ ನಾನ್ ನೋಡ್ಬೇಕು. ಅದು ಅದಕ್ಕೆ ನೀವು ನಿಮ್ ಸರು ನಾನು ದೇವಿಪುರಕ್ಕೆ ಹೋಗ್ತೀವಿ. ಮೇಡಮ್, ನನ್ಗೆ ಆ ಲೆಕ್ಕ ತಿಳಿಬೇಕು ತಿಳಿಬೇಕು. ನಾವು ನಾಳೆನೆ ದೇವಿಪುರಕ್ಕೆ ಹೋಗ್ತೀವಿ ಅಷ್ಟೇ. ಒಂದು ಸಲ ನಂಬಿಕೆ ಕಳ್ಕೊಂಡ್ರೆ ಮತ್ತೆ ವಾಪಸ್ ಬರಲ್ಲ ನಾಣಿ. ವಿಶ್ವಾಸ ಅಂದ್ರೆ ಉಪ್ಪಿದ್ದ ಹಾಗೆ ನಾಣಿ, ಅದಿದ್ರೇನೆ ರುಚಿ. ವಿಶ್ವಾಸ ಕಳ್ಕೊಳ್ಳೋದು ಬೆಂಕಿ ಹಾಗೆ, ಕೈಯಲ್ಲಿ ಹಿಡ್ಕೊಂಡ್ರೆ ಸುಡುತ್ತೆ. ಕೈ ಸುಡೋವರೆಗೂ ಕಾಯ್ದೆಲೆ ಮುಂಚೆನೆ ಎಚ್ಚೆತ್ಕೋ. ಮೇಡಮ್, ಏನಾದ್ರೂ ಇದ್ರೆ ಆಮೇಲೆ ನೋಡ್ಕೊಳ್ಳೋಣ ನಾಣಿ. ಮೊದಲು ಈ ಮನೆ ಸೊಸೆಗೆ ನೋವು ಕೊಡದೆ ಅಲ್ಲಿಗೆ ಹೋಗಿ ಬನ್ನಿ, ಸರಿನಾ? ಸರ್, ಏನಪ್ಪ ನಾಣಿ, ಸ್ಯಾಲ್ರಿ ಸಾಕಾಗ್ಲಿಲ್ವಾ? ತಿಂದು ಮನೆಗೆ ಜಂತಿ ಎಣಿಸ್ತೀಯಾ? ಏನೋ ಹಣೆ ಮೇಲೆ ಕುಂಕುಮ, ನಮ್ಗೆ 3 ನಾಮ. ಅಯ್ಯೋ, ಚೆನ್ನಾಗಿದೆ ನಿನ್ ಕೆಲ್ಸ. ಮರ್ಯಾದ್ಯಾಗೆ ಲೆಕ್ಕ ಕೊಡ್ಲಿಲ್ಲ ಅನ್ಕೋ, ಅವಾಗ ನೋಡ್ಕೋತೀವಿ ನಿನ್ಗೆ. ಏನೋ ಮೊನ್ನೆ ನಿನ್ ಹೆಂಡತಿಗೆ ನೆಕ್ಲೆಸ್ ಕೊಡ್ಸಿದ್ಯಂತೆ. ಡಾಬು, ಕಾಸಿನ ಸರ, ವಂಕಿ ಕೂಡ ಆರ್ಡರ್ ಮಾಡಿದ್ಯಂತೆ. ಏನೋ ಯಾರ್ದೋ ದುಡ್ಡಲ್ಲಿ ಎಂಜಾಯ್ ಮಾಡ್ತೀಯಾ? ಇಂಥ ಪಾಪ ಸುಮ್ನೆ ಬಿಡಲ್ಲ ನೋಡು. ನಿನ್ ಟೈಮ್ ಹತ್ರ ಬರ್ತಿದೆ, ಹುಷಾರು. ನಾಣಿ ಅಂತೆ ನಾಣಿ. ಸರ್, ನಾಣಿ ನಿಂತ್ಕೋ ನಾಣಿ, ಯಾಕೆ ಕಳ್ತಿದ್ಯಾ? ಇನ್ನು ಯಾವ ಮುಖ ಇಟ್ಕೊಂಡು ಮುಖ ತೋರಿಸ್ಬೇಕು ಸರ್? ಅದು ಆನಂದ ಬಾಷ್ಪ ಅಲ್ವಾ? ಅಲ್ಲ ಸರ್, ಅಳು. ಈಗ ಏನಾಯ್ತು ನಾಣಿ? ಇನ್ನು ಏನಾಗ್ಬೇಕು ಸರ್? ನನ್ನ ಜೀವನನೇ ನಿಮ್ಗೆ ದಾರಿ ಇರದೆ, ಆದ್ರೆ ನಾನೇ ಆರೋಪಿ ಆದೆ. ಶಿವ ಮುಂದೆ ಇರೋ ನಂದಿಯಾಗಿ ನಿಮ್ ಮುಂದೆ ನಿಂತ್ಕೊಂಡಿರ್ಬೇಕು ಅನ್ಕೊಂಡೆ, ಆದ್ರೆ ಜಡ್ಜ್ ಮುಂದಿರೋ ದೋಷಿಯಾಗಿ ನಿಮ್ ಮುಂದೆ ನಿಂತಿದ್ದೀನಿ ಸರ್. ಅವಳೇನು ಅಂದ್ಲು ಅಂತ ನಾನ್ ನಂಬ್ತೀನ ನಾಣಿ? ಎಲ್ರು ಅಂದ್ರಲ್ಲ ಸರ್. ನಾನ್ ಹೇಳಿದ್ನಾ? ಸುಮ್ನೆ ಇದ್ದೀರಲ್ಲ ಸರ್, ಕನಿಷ್ಠ ಪಕ್ಷ ನೀವು ಪ್ರಶ್ನೆನೂ ಮಾಡ್ಲಿಲ್ಲ. ನಿಮ್ ಮೇಡಮ್ ಏನ್ ಹೇಳಿದ್ಲು ಅಂತ ನನಗೆ ಅರ್ಥ ಆಗಿಲ್ಲ. ಈಗ್ಲೇ ಹೋಗಿ ಅವಳ ಹತ್ರ ಮಾತಾಡ್ತೀನಿ. ಬೇಡ ಸರ್, ಬೇಡ. ಮೇಡಮ್ ಹತ್ರ ನೀವು ಮಾತಾಡಬಾರ್ದು. ಮತ್ತೆ ನಿಜ ಮಾತಾಡ್ಬೇಕು ಸರ್. ಅಯ್ಯೋ, ನಾನು ನಿರಪರಾಧಿ ಅಂತ ನಿರೂಪಿಸಿದ ಮೇಲೇನೆ ಮತ್ತೆ ಈ ಮನೆಗೆ ಬರೋದು ಸರ್. ಅಲ್ಲಿ ತನಕ ನನ್ನ ಬಿಟ್ಬಿಡಿ ಸರ್, ಹೋಗ್ಬೇಕು. ನಿಂತ್ಕೊಳ. ಸೆಂಟಿಮೆಂಟ್ ಹೆಸರಲ್ಲಿ ಓವರ್ ಸೆಂಟಿಮೆಂಟ್ ಮಾಡ್ತೀಯಲ್ಲ. ರಾಮನ್ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ನೋವು ಮುಳ್ಳಿಗಾಗುತ್ತಾ ರಾಮನ್ಗಾಗುತ್ತಾ?